ದೊಡ್ಡ ಕೊಡುಗೆಯನ್ನು ಕೊಡಬೇಕು. ನಾವು ಕೂಡ ನಮ್ಮ ರಾಜಕಾರಣವನ್ನು ಮಾಡೋ ದೃಷ್ಟಿಯಿಂದ ಇವತ್ತು ಸಾಕ್ಷಿ ಗುಡ್ಡೆಗಳನ್ನು ಕೆಂಗಲ್ ಹನುಮಂತಯ್ಯನವರು ಮತ್ತು ಕೆಂಪೇಗೌಡರು ನಮ್ಮ ಜಿಲ್ಲೆಯವರು ಯಾವ ರೀತಿ ಬಿಟ್ಟು ಹೋದ್ರು ಆ ನಿಟ್ಟಿನಲ್ಲಿ ನಾವು ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ಇವತ್ತು ನಾನು ಕರೆದು ಇಲ್ಲಿಗೆ ಬಂದು ಈ ಒಂದು ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಏನು ನಿಮ್ಮನ್ನ ಚರ್ಚೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ, ಇದನ್ನ ಹಿಂದೆ ಬಿಡದಿ ಪ್ಲಾನಿಂಗ್ ಏರಿಯಾ ಅಥಾರಿಟಿ ಅಂತ ಇತ್ತು. ಏನಪ್ಪ? ಸ್ಮಾರ್ಟ್ ಸಿಟಿ ಅಂತ ಇತ್ತು. ಇದಕ್ಕೆ ಹೊಸ ನಾಮಕರಣ ಮಾಡಬೇಕು ಅಂತೇಳಿ ನಾನು ಮಂತ್ರಿ ಆದಮೇಲೆ ಇದನ್ನ ಗ್ರೇಟರ್ ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ ಅಂತೇಳಿ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಇದಕ್ಕೆ ಬದಲಾವಣೆಯನ್ನು ಮಾಡಿ ಈಗ ಇದಕ್ಕೆ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅನ್ನೋದನ್ನ ನಾವು ತೆಗೆದುಕೊಂಡಿದ್ದೇವೆ. ತಮ್ಗೆ ಈಗಾಗಲೇ ಗೊತ್ತಿದೆ, ಗೌರವಾನ್ವಿತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 18/10/2006 ಅವರು ರಾಮನಗರ, ಸೋಲೂರು, ನಂದಗುಡಿ, ಬಿಡದಿ, ಸಾತೂರು ಇದೆಲ್ಲ ಕೂಡ ಪೈಲಟ್ ಪ್ರಾಜೆಕ್ಟ್ ಆಗಿ PPP ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್, ಖಾಸಗಿಯ ಸಹಭಾಗಿತ್ವದೊಂದಿಗೆ ಅದನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. 28/6 ಅವರು ಗ್ಲೋಬಲ್ ಟೆಂಡರ್ ಕೂಡ ಅವರು ಕರೆದಿದ್ದಾರೆ. ಇಂಟಿಗ್ರೇಟೆಡ್ ಟೌನ್ಶಿಪ್ಗೆ ಕುಮಾರಸ್ವಾಮಿ ಸಾಹೇಬರು ಕರೆದಿದ್ದಾರೆ. 26/10/2007 ಮತ್ತೆ ಅವರು ವರ್ಕ್ ಆರ್ಡರ್ ಕೂಡ DLF ಅವರಿಗೆ ಡೆವಲಪ್ಮೆಂಟ್ ಪಾರ್ಟ್ನರ್ ಅಂತೇಳಿ ಅವರು ಇಶ್ಯೂ ಮಾಡಿದ್ದಾರೆ. 29/4/9 DLFನವರು ಅವ್ರಿಗೆ ಹಣವನ್ನು ಕೊಡ್ತಾರೆ. ಆಮೇಲೆ ನನಗೆ ಬೇಡ ಅಂತೇಳಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಅದನ್ನ ವಿಡ್ರಾ ಮಾಡ್ತಾರೆ. ಆಮೇಲೆ 1/6/2010 ಗ್ಲೋಬಲ್ ಟೆಂಡರ್ ಕೂಡ ಫ್ಲೋಟ್ ಮಾಡ್ತಾರೆ ಯಡಿಯೂರಪ್ಪನವರು. 2ನೇ ಬಾರಿಗೆ ಇಂಟಿಗ್ರೇಟೆಡ್ ಟೌನ್ಶಿಪ್ನ PPP ಪ್ರಾಜೆಕ್ಟ್ ನಲ್ಲಿ ಮಾಡ್ತಾರೆ. ಸೊ ಗೌರ್ಮೆಂಟು ಇದನ್ನ ಹೊಸ ರಿವೈಸ್ಡ್ ಲ್ಯಾಂಡ್ ಅಕ್ವಿಷನ್ ಆಕ್ಟ್ ನಮ್ಮ ಸದಾನಂದ ಕಾಲದಲ್ಲಿ 3/11/2011ಕ್ಕೆ ಬರ್ತದೆ. ಆಮೇಲೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಲೋಕಲ್ ಪ್ಲಾನಿಂಗ್ ಏರಿಯಾ ಅಂತೇಳಿ ಡಿಕ್ಲೇರ್ ಮಾಡಿ 38 ಹಳ್ಳಿಗಳಿಗೆ ವಿಲೇಜಸ್ 10 ಹಳ್ಳಿಗಳನ್ನು ಸೇರಿಸಿ ಒಂದು ಟೌನ್ಶಿಪ್ ಅನ್ನು ಕೂಡ ನಿರ್ಮಾಣವನ್ನು ಮಾಡ್ತಾರೆ. ಈ ಮಧ್ಯದಲ್ಲಿ 6/1/2020 BS ಯಡಿಯೂರಪ್ಪನವರ ಸರ್ಕಾರ 910 ಎಕರೆಯನ್ನ ಈ KDBಗೆ ನೋಟಿಫೈ ಮಾಡಿ ಅದನ್ನ ಟೌನ್ಶಿಪ್ ಏರಿಯಾಗೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಂತ ಅವರು ಮಾಡ್ತಾರೆ. ಇವತ್ತು ನಾನು ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿನ ಅಪ್ಗ್ರೇಡ್ ಮಾಡಿ 18/11/23ಕ್ಕೆ ತೀರ್ಮಾನವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ಅದಾದ್ಮೇಲೆ 15/3/2024 ಇದು ಬಜೆಟ್ ಅಲ್ಲೂ ಕೂಡ ಈ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿ ನಾನು ಘೋಷಣೆಯನ್ನ ಸಿದ್ದರಾಮಯ್ಯನವರು ಅದನ್ನು ಮಾಡ್ತಾರೆ. ಸೊ ಸರ್ಕಾರ ಕ್ಯಾಬಿನೆಟ್ ಕೂಡ ಈಗ 25/10/2025 ಆಗ್ತದೆ. ತಿರ್ಗಾ ಪ್ರಿಮಿನರಿ ನೋಟಿಫಿಕೇಶನ್ ಕೂಡ 12/3/25 ಆಗ್ತದೆ. ಈ ಮಧ್ಯದಲ್ಲಿ 9 ಹಳ್ಳಿ ಒಟ್ಟು 8,493 ಎಕರೆ, ಪ್ರೈವೇಟ್ ಲ್ಯಾಂಡು 6,731 ಎಕರೆ ಇದೆ. ನೀರು ಇರುವಂತ ಜಾಗ 1,012 ಎಕರೆ ಇದೆ. ಸೊ ಇದು ಇಂಟರ್ನಲ್ ರಿಸೋರ್ಸಸ್ ಈಗಾಗಲೇ ನಾವು ಸುಮಾರು 3,000 ಕೋಟಿ ರೆಡಿ ಮಾಡ್ಕೊಂಡಿದ್ದೇವೆ. ಹೊರಗಡೆಯಿಂದ ಸಾಲ ತೆಗೆದುಕೊಳ್ಳಕ್ಕೆ ಮತ್ತೊಂದೆಲ್ಲ ಸೇರಿ ಸುಮಾರು 17,000 ಕೋಟಿ ಇವತ್ತು ಇಟ್ಕೊಂಡು ಒಟ್ಟು 20,000 ಕೋಟಿ ರೂಪಾಯಿ ರೆಡಿಯಾಗಿ ಸಾಲನೂ ತೆಗೆದುಕೊಂಡು ನಮ್ಮ ಸ್ವಂತ ಹಣನೂ ಕೂಡ ಇವತ್ತು ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದೇವೆ. ಈಗ ಇವತ್ತು ನಾನು ಕೂತ್ಕೊಂಡು ಇಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ. ಮುಂದಕ್ಕೆ ಈ ಟೌನ್ಶಿಪ್ ಅನ್ನ ಏನು ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ರು, ಬಿಜೆಪಿಯವ್ರ ಕಾಲದಲ್ಲಿ ಬೇಕಾದ್ರೆ ಇದನ್ನ ತೆಗಿಬೋದಾಗಿತ್ತು. ಈಗ ತಾನೇ ರೈತರುಗಳು ಪಾಪ ಅವರ ನೋವು ದುಃಖ ದುಮಾನವನ್ನು ಹೇಳ್ಕೊಂಡ್ರು. ಅವರು ದುಃಖ ದುಮಾನ ನನ್ನ ಬಗ್ಗೆ ಪ್ರಶ್ನೆ ಮಾಡಕ್ ಹೋಗುದಿಲ್ಲ. ಅವರು ಕೂಡ ಹೇಳ್ಕೊಂಡ್ರು ಅವರ ವಿಚಾರನ. ನಾನು ಅವ್ರು ಬೇಕಾದ್ರೆ ಕುಮಾರಸ್ವಾಮಿ ಅವರು ಬೇಡ ಅಂತ ಹೇಳ್ಬೋದಾಗಿತ್ತು, ರಿಜೆಕ್ಟ್ ಮಾಡ್ಬೋದಾಗಿತ್ತು. ಇಲ್ಲ ಅದಾದ್ಮೇಲೆ ಯಡಿಯೂರಪ್ಪನವರಾಗಲಿ, ಬೊಮ್ಮಾಯಿ ಅವರಲ್ಲಿ, ಸದಾನಂದ ಗೌಡರು ಅವರು ಕೂಡ ರಿಜೆಕ್ಟ್ ಮಾಡ್ಬೋದಾಗಿತ್ತು. ಆದರೆ ಇಂಥ ಸಂದರ್ಭದಲ್ಲಿ ರಾಜಕೀಯದ ಸನ್ನಿವೇಶದಲ್ಲಿ ಯಾರು ಕೂಡ ಒಂದ್ಸತಿ ನೋಟಿಫಿಕೇಶನ್ ಆದ್ಮೇಲೆ ಡಿನೋಟಿಫೈ ಮಾಡಲಿಕ್ಕೆ ಅವಕಾಶ ಇಲ್ಲ. ಡಿನೋಟಿಫಿಕೇಶನ್ ಮಾಡಿದ್ರೆ ಬೇಕಾದಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಅಂತೇಳಿ ಯಾರು ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಮಧ್ಯ ನಾವು ಸುಮಾರು STRR ರಸ್ತೆ ಕೂಡ 9 ಕಿಲೋಮೀಟರ್ ದೂರದಲ್ಲಿದೆ, ಅದನ್ನು ಕನೆಕ್ಟ್ ಮಾಡಬೇಕು.
ನೈಸ್ ರಸ್ತೆ 11 ಕಿಲೋಮೀಟರ್ ದೂರದಲ್ಲಿದೆ, ಅದನ್ನು ಕೂಡ ಕಲೆಕ್ಟ್ ಮಾಡಬೇಕು. ಮೈಸೂರು ಬೆಂಗಳೂರು ಹೈವೇ 5 ಕಿಲೋಮೀಟರ್ ಇದೆ ಮತ್ತು ಬೆಂಗಳೂರು ದಿಂಡಗಲ್ ಹೈವೇ 2 ಕಿಲೋಮೀಟರ್ ಇದೆ. ಕನಕಪುರ ರಸ್ತೆ ಅದನ್ನು ಕೂಡ ನಾನು ಕನೆಕ್ಟ್ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಕೂಡ ನಾನು ಮಾಡಿದ್ದೇನೆ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಇದಕ್ಕೆ ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ. ಈ ಮಧ್ಯದಲ್ಲಿ ಇವತ್ತು ಇದಕ್ಕೆ ಹೊಸ ರೂಪ ಕೊಡಬೇಕು. ಹಿಂದೆ ದೇವೇಗೌಡರ ಕಾಲದಲ್ಲಿ ಬೇರೆ ಬೇರೆ ಕಾಲದಲ್ಲಿ ನಮ್ಮ ಬಿಡದಿ ಟೌನ್ಶಿಪ್ ಅಂದರೆ ಇದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಯಿತು. 6 ಲಕ್ಷ 5 ಲಕ್ಷ ಜಮೀನು ನನಗೂ ನೆನಪಿದೆ. CM ಲಿಂಗಪ್ಪನವರು MLA ಆಗಿದ್ದಾಗ ಬರೀ 6 ಲಕ್ಷ ರೂಪಾಯಿಗೆ ಡೆಪ್ಟಿ ಕಮಿಷನರ್ ಆಗಿದ್ದ ಸಂದರ್ಭದಲ್ಲಿ ಅವರು ಬೈ ಎಲೆಕ್ಷನ್ನಲ್ಲಿ ಗೆದ್ದ ಮೇಲೆ ಚರ್ಚೆ ಆಗಿ ತೀರ್ಮಾನ ಆಯಿತು. ಆಗ 6 ಲಕ್ಷ 7 ಲಕ್ಷ 8 ಲಕ್ಷ ಎಲ್ಲ ಕೊಡ್ತಾ ಇದ್ರು. ಆಮೇಲೆ 10 ಲಕ್ಷಕ್ಕೆ ಬಂತು. ಅದಾದಮೇಲೆ ಬೇಕಾದಷ್ಟು ಟೌನ್ಶಿಪ್ ಕೂಡ ಎಲ್ಲ ಬೆಳ್ಕೊಂಡು ಬಂದಿದೆ. ಇವತ್ತು ನಾವು 30 ಕಿಲೋಮೀಟರ್ ಬೆಂಗಳೂರು ಹತ್ತಿರದಲ್ಲಿದೆ. ಈ 9,000 ಎಕರೆನ ನನ್ನ ವ್ಯಾಪ್ತಿಗೆ ನಾನು ಯಾವ ಕಾರಣಕ್ಕೂ ನನ್ನ ಅವಧಿಯಲ್ಲಿ ನಾನು ಡಿನೋಟಿಫೈ ಮಾಡಲಿಕ್ಕೆ ಅವಕಾಶ ನನಗೆ ಇರುವುದಿಲ್ಲ. ಕಾನೂನು ಅದಕ್ಕೆ ಅವಕಾಶ ಕೂಡ ಕೊಡುವುದಿಲ್ಲ. ಯಾರೇ ಎಷ್ಟೇ ಒತ್ತಡ ಹೇಳಿದ್ರು, ಆದರೆ ಇದರಿಂದ ಜನರಿಗೆ ರೈತರಿಗೆ ಅನುಕೂಲ ಆಗಬೇಕು, ಅದು ಮಾತ್ರ ನಾನು ಗಮನ ವಹಿಸಿದ್ದೇನೆ. ಈಗಾಗಲೇ ಇಲ್ಲಿ ಹೊಸ ಆಕರ್ಷಣೆಯನ್ನು ಮಾಡಬೇಕು, ಹೊಸ ಜನರಿಗೆ ಆಗಬೇಕು. ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹೆಚ್ಚಿಗೆ ಶಕ್ತಿ ಬರಬೇಕು, ಉದ್ಯೋಗಗಳ ಸೃಷ್ಟಿ ಆಗಬೇಕು, ನಿಮ್ಮೆಲ್ಲರ ಆಸ್ತಿ ಮೌಲ್ಯಗಳಿಗೆ ಬೆಲೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾನು ಒಂದು ಹೊಸ ಬಿಸ್ನೆಸ್ನ ಇಲ್ಲಿ ರೂಪಿಸಬೇಕು. ಜನರಿಗೆ ಬಂದು ಇಲ್ಲಿ ಬರೀ ಕೈಗಾರಿಕಾ ಪ್ರದೇಶಕ್ಕೆ ಮಾತ್ರ ಬರಬಾರ್ದು, ಬೇರೆದಕ್ಕೂ ಬರಬೇಕು, ಹಾಸ್ಪಿಟ್ಲ್ಗಳಿಗೆ ಬರಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಒಂದು ಹೊಸ ರೂಪ ಬಂದಿದೆ, ಅದು ಕೂಡ ಬರಬೇಕು. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಇಲ್ಲಿ ರಾಷ್ಟ್ರ ಮಟ್ಟದಲ್ಲೇ ಮೊದಲನೇ ಸಿಟಿ ಈ ಭಾಗದಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಮುಂದಿನ ದಿನದಲ್ಲಿ ಇಲ್ಲಿ ಮೆಟ್ರೋ ಕೂಡ ಇಲ್ಲಿಗೆ ತೆಗೆದುಕೊಂಡು ಬರಬೇಕು ಅಂತೇಳಿ ಈಗಾಗಲೇ ನಾನು ಟ್ರಾಫಿಕ್ನ ಕಂಜೆಷನ್ನ ಕಡಿಮೆ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ನನ್ನ ಪ್ಲಾನಿಂಗ್ ಅನ್ನು ಕೂಡ ನಾನು ಸಿದ್ಧತೆಯನ್ನು ಈಗಾಗಲೇ ನಾನು ಮಾಡ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಈ ಯೋಜನೆಗಳನ್ನು ಇದಲ್ಲದೆ ಹೆಲ್ತ್ ಸಿಟಿ, ಒಂದಷ್ಟು ಜನರಿಗೆ ಹೆಲ್ತ್ಗೋಸ್ಕರ ಜಾಗ ಕೊಡಬೇಕು ಮತ್ತು ಬೇರೆ ಬೇರೆಗೆಲ್ಲ ರೆಸಿಡೆನ್ಷಿಯಲ್ಗೆ ಒಂದು ಮಾಡಿ ಇಲ್ಲೇ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಇಲ್ಲೇ ಒಳ್ಳೊಳ್ಳೆ ಮನೆಗಳನ್ನು ಕಟ್ಕೊಳ್ಬೇಕು, ಇಲ್ಲೇ ಒಂದು ಹೊಸ ಬೆಂಗಳೂರು ನಗರವನ್ನು ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಪನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮತ್ತು ನಮ್ಮ ಬೈರಮಂಗಲ ಕೆರೆಗೆ ಸುಮಾರು ಈಗಾಗಲೇ ಅದು ಸುತ್ತಮುತ್ತಲು 1,000 ಕೋಟಿ ರೂಪಾಯಿನ ನಾನು ಬಂಡವಾಳ ಹಾಕಿ ಆ ಕೆರೆಗೆ ನೀರನ್ನ ಇಲ್ಲಿ ಬರುವಂಥ ನೀರನ್ನೆಲ್ಲ ಟ್ರೀಟ್ ಮಾಡಿ ಅದು ಸುತ್ತಮುತ್ತಲೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ.